ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡು ಸಿಕ್ಕಿರುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸುವ ಮುಖಾಂತರ ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಶಿಬಿರಗಳು ಸಹಕಾರಿಯಾಗುತ್ತವೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಸಿದ್ದಾಪುರ ತಾಲೂಕಿನ ಕೋಲ್ಶಿರ್ಸಿಯಲ್ಲಿ ಆಧಾರ ಶಿಕ್ಷಣ ಸ್ವ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಶಿರ್ಸಿ ಅವರ ನೆನಪಿನ ಕಲರವ 2025 ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು. ಶಿಕ್ಷಣವು ನಮಗೆ ಒಳ್ಳೆಯ ಸಂಸ್ಕಾರ ನೀಡುತ್ತದೆ. ನಾವು ಶಿಬಿರದಲ್ಲಿ ಸಿಕ್ಕ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬೇಕು. ಆ ಮೂಲಕ ನಿಸ್ವಾರ್ಥ ಸೇವೆ ನಮ್ಮಿಂದ ಆಗಬೇಕು. ಪುಸ್ತಕ ಕೇವಲ ಓದಿಗೆ ಮಾತ್ರ ಸೀಮಿತವಾಗಿರದೆ ತಿಳಿದ ಜ್ಞಾನವನ್ನು ಸಮಾಜ ಸೇವೆಗೆ ಬಳಸಿಕೊಳ್ಳಬೇಕು ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಹಲವಾರು ವಿಚಾರ ಕಲಿಬೇಕು. ಕರಾಟೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರಿ? ಎಲ್ಲರೂ ಗುಡ್. ಕರಾಟೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ ಈಗ, ಹೌದ್ರಾ? ಈಗ ಕರಾಟೆ ಒಂದೇ ಅಂತಲ್ಲ, ಇನ್ನೂ ಬೇರೆ ಬೇರೆ ಕ್ರೀಡೆಯಲ್ಲೂ ಕೂಡ ತಾವು ಭಾಗವಹಿಸ್ಬೇಕಾಗತ್ತೆ. ಅದನ್ನು ಕೂಡ ನೀವು ಕಲ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ಪಠ್ಯಪುಸ್ತಕಗಳ ನಂತರದಲ್ಲಿ ಅನೇಕ ವಿಚಾರಗಳನ್ನ ಅನೇಕ ರೀತಿಯ ತರಬೇತಿಯ ಇಂಥ ಶಿಬಿರದಲ್ಲಿ ಪಡೆಯುವ ಮುಖಾಂತರ ಮುಂದೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಅವಕಾಶವನ್ನ ಇವತ್ತು ಯಾರು ಮಾಡಿಕೊಟ್ರಿದ್ದನ್ನ? ನಾಗರಾಜ್ ಮಾಡ್ಕೋಡ್ ಸರ್ ಅವರು ಎಲ್ಲರೂ ಸೇರಿ ಇದೊಂದು ವ್ಯವಸ್ಥೆನ ತಾವು ಮಾಡಿಕೊಟ್ರಿ. ಈಗ ಇದ್ರ ಉಪಯೋಗವನ್ನ ಈ ಭಾಗದ ಮಕ್ಕಳು ಎಲ್ಲರೂ ಕೂಡ ಪಡ್ಕೊಂತ ಇದ್ರಿ, ಮುಂದೆ ಕೂಡ ಪಡ್ಕೊಳ್ಬೇಕಾಗತ್ತೆ. ಬರೀ ಶಿಕ್ಷಣ ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತಲ್ಲ, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು. ಈಗೆಲ್ಲ ನೀವು ಒಂದೊಂದೇ ತರಗತಿಯಿಂದ ಒಂದೊಂದು ಮೆಟ್ಲು ಹತ್ತ ಹೋಗ್ತಾ ಪಾಸ್ ಆಗಿ ಒಂದೊಂದೇ ಹಂತ ಹೋಗ್ತಾ ಇದ್ರಿ. ನೀವೀಗ ಈಗ 8th 9th ಏನಿದ್ರಿ, ಈಗ ನೀವು ಮುಂದೆ SLC ಹೋಗ್ಬೇಕು. ಈಗ SLC ಹೋಗುವಾಗ ಬಹಳ ಚೆನ್ನಾಗಿ ಈ ಒಂದು ನಾನು ಕಲಿಬೇಕು, ಇನ್ನು ಹಲವಾರು ವಿಚಾರ ಕಲಿಬೇಕು. ಕರಾಟೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರಿ? ಎಲ್ಲರೂ ಗುಡ್. ಕರಾಟೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ ಈಗ, ಹೌದ್ರಾ? ಈಗ ಕರಾಟೆ ಒಂದೇ ಅಂತಲ್ಲ, ಇನ್ನೂ ಬೇರೆ ಬೇರೆ ಕ್ರೀಡೆಯಲ್ಲೂ ಕೂಡ ತಾವು ಭಾಗವಹಿಸ್ಬೇಕಾಗತ್ತೆ. ಅದನ್ನು ಕೂಡ ನೀವು ಕಲ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ಪಠ್ಯಪುಸ್ತಕಗಳ ನಂತರದಲ್ಲಿ ಅನೇಕ ವಿಚಾರಗಳನ್ನ ಅನೇಕ ರೀತಿಯ ತರಬೇತಿಯ ಇಂಥ ಶಿಬಿರದಲ್ಲಿ ಪಡೆಯುವ ಮುಖಾಂತರ ಮುಂದೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಅವಕಾಶವನ್ನ ಇವತ್ತು ಯಾರು ಮಾಡಿಕೊಟ್ರಿದ್ದನ್ನ? ನಾಗರಾಜ್ ಮಾಡ್ಕೋಡ್ ಸರ್ ಅವರು ಎಲ್ಲರೂ ಸೇರಿ ಇದೊಂದು ವ್ಯವಸ್ಥೆನ ತಾವು ಮಾಡಿಕೊಟ್ರಿ. ಈಗ ಇದ್ರ ಉಪಯೋಗವನ್ನ ಈ ಭಾಗದ ಮಕ್ಕಳು ಎಲ್ಲರೂ ಕೂಡ ಪಡ್ಕೊಂತ ಇದ್ರಿ, ಮುಂದೆ ಕೂಡ ಪಡ್ಕೊಳ್ಬೇಕಾಗತ್ತೆ. ಬರೀ ಶಿಕ್ಷಣ ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತಲ್ಲ, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು. ಈಗೆಲ್ಲ ನೀವು ಒಂದೊಂದೇ ತರಗತಿಯಿಂದ ಒಂದೊಂದು ಮೆಟ್ಲು ಹತ್ತ ಹೋಗ್ತಾ ಪಾಸ್ ಆಗಿ ಒಂದೊಂದೇ ಹಂತ ಹೋಗ್ತಾ ಇದ್ರಿ. ನೀವೀಗ ಈಗ 8th 9th ಏನಿದ್ರಿ, ಈಗ ನೀವು ಮುಂದೆ SLC ಹೋಗ್ಬೇಕು. ಈಗ SLC ಹೋಗುವಾಗ ಬಹಳ ಚೆನ್ನಾಗಿ ಈ ಒಂದು ರೀತಿಯ ತರಬೇತಿಯನ್ನು ತಾವು ಪಡೆದಿದ್ರಿ. ಇದು ತಮ್ಮ ಶಿಕ್ಷಣದ ಜೊತೆಯಲ್ಲಿ ತಗೊಂಡು ಹೋಗ್ಬೇಕನ್ನೋದು ಒಂದಾದ್ರೆ, ಇನ್ನೊಂದು ನೀವೇನು ಇಲ್ಲಿ ಕಲ್ತಿದ್ರಿ ಅದು ಇಲ್ಲಿ ಯಾರು ಶಿಬಿರಕ್ಕೆ ಬಂದಿಲ್ವೋ ಅವ್ರಿಗೆ ಕೂಡ ಹೇಳ್ಕೊಡ್ಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ. ಕರಾಟೆ ನೀವೇನು ಕಲ್ತಿದ್ರಿ, ಈಗ ಕರಾಟೆ ಕಲ್ತು ನೀವು ಅಷ್ಟೇ ಕಲ್ತ್ರಲ್ಲ, ಇನ್ನು ಬೇರೆ ಮಕ್ಕಳಿಗೂ ಕೂಡ ನಿಮ್ಮ ಸ್ನೇಹಿತರು ಕೂಡ ಕರಾಟೆನ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳು ತಾವು ಆಗ್ಬೇಕಾಗತ್ತೆ. ಅಂದಾಗ ನಾವು ಕಲ್ತಿರುವಂಥದ್ದು ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಭಾವನೆ ಆಗ ಸೇವೆಯಿಂದ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಇಂಥ ಶಿಬಿರಗಳು ಎಲ್ಲೇ ಆಗಿರಲಿ ಅವುಗಳಿಗೆ ಹೋಗಿ ಭಾಗವಹಿಸಬೇಕು. ಅಲ್ಲಿನ ಶಿಬಿರದಿಂದ ಏನೇನು ವಿಷಯಗಳು ಬರುತ್ತೋ, ಏನೇನು ಅನೇಕ ರೀತಿಯ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರಲ್ಲ, ಅವನ್ನೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದ್ರ ಮುಖಾಂತರ ನೀವು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ತಾವು ಆಗಬೇಕು ಅನ್ನುವಂತ ಶುಭವನ್ನು ಕೋರಿ ತಮ್ಮೆಲ್ಲರೂ. ಆಧಾರ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ನಾಯ್ಕ ಮಾಡ್ಕೋಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಬಿರಕ್ಕೆ ಸಹಾಯ ನೀಡಿದ ಎಲ್ಲರನ್ನೂ ಸ್ಮರಿಸಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದರು. ಶಿಬಿರದಲ್ಲಿ ಮಕ್ಕಳಿಗಾಗಿ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ, ಕವನ ವಾಚನ ಮಾಡಿದ ಮಕ್ಕಳಿಗೆ ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಂಸನಾ ಪತ್ರ ವಿತರಿಸಲಾಯಿತು. ಕೋಲ್ಶಿರ್ಸಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ KR ವಿನಾಯಕ್, SDMC ಅಧ್ಯಕ್ಷ ಕೆರಿಯ R ನಾಯ್ಕ್, ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಬಾಲಕೃಷ್ಣ ನಾಯ್ಕ್ ಕತ್ತಿ, ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕ KR ನಾಯ್ಕ್, ಕರಾಟೆ ಶಿಕ್ಷಕ ಪುನೀತ್ ನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಶಿರಳಗಿ ವೇದಿಕೆಯಲ್ಲಿದ್ದರು. ಶಿಬಿರದ ಸಂಯೋಜಕ ಪ್ರಶಾಂತ್ ಶೇಟ್ ಸ್ವಾಗತಿಸಿದರು. ಸಂಸ್ಥೆಯ ಸಂಯೋಜಕ ಸುರೇಶ್ ಕಡ್ಕೇರಿ ನಿರೂಪಿಸಿದರು. ಸಹ ಸಂಯೋಜಕ TKM ಆಜಾದ್ ವಂದಿಸಿದರು.